Namaste. Subject Engineering Mathematics for first semester BE. Name of the book author Dr. K.S.C. Sir. Module 3 Integral Calculus. Review of Elementary Integral Calculus. Multiple Integrals. Evaluation of double and triple integrals. Evaluation of double integrals. Change of order of integration and changing into polar coordinates. Applications to find area, volume, and center of gravity. Beta and gamma functions. Definitions. Relation between beta and gamma functions and simple problems. So these are the module integral calculus syllabus. So integral calculus syllabus for this. Okay. ರಿವ್ಯೂ ಆಫ್ ಎಲಿಮೆಂಟರಿ ಇಂಟೆಗ್ರಲ್ ಕ್ಯಾಲ್ಕುಲಸ್ ಅಂತ ಹೇಳಿದ್ರೆ ಒಮ್ಮೆ ಬೇಸಿಕ್ ಇಂಟೆಗ್ರಲ್ ಕ್ಯಾಲ್ಕುಲಸ್ನ ರಿವಿಷನ್ ಮಾಡಬೇಕು. ಓಕೆ, ಸೊ ಬೇಸಿಕ್ ಇಂಟೆಗ್ರಲ್ ಕ್ಯಾಲ್ಕುಲಸ್ ನಮಗೆ ಗೊತ್ತಿದೆ ಅಂತ ಹೇಳಿದ್ರೆ ಮುಂದಕ್ಕೆ ಮಲ್ಟಿಪಲ್ ಇಂಟೆಗ್ರಲ್ನಲ್ಲಿ ಡಬಲ್ ಆ್ಯಂಡ್ ಟ್ರಿಪಲ್ ಇಂಟೆಗ್ರಲ್ ಗೊತ್ತಾಗುತ್ತೆ, ಈಸಿಯಾಗಿ ಮಾಡ್ಬೋದು. ಆಮೇಲೆ ಎವ್ಯಾಲ್ಯೂಷನ್ ಆಫ್ ಡಬಲ್ ಇಂಟೆಗ್ರಲ್ನಲ್ಲಿ ಚೇಂಜ್ ಆಫ್ ಆರ್ಡರ್ ಆಫ್ ಇಂಟೆಗ್ರೇಷನ್, ಲಿಮಿಟ್ಸ್ ಚೇಂಜ್ ಮಾಡೋದು ಆರ್ಡರ್ನ, ಆ್ಯಂಡ್ ಚೇಂಜಿಂಗ್ ಇಂಟು ಪೋಲಾರ್ ಕೋಆರ್ಡಿನೇಟ್ಸಿಗೆ ಚೇಂಜ್ ಮಾಡೋದು. ಅಪ್ಲಿಕೇಶನ್ಸ್ ಟು ಫೈಂಡ್ ಏರಿಯಾ, ವಾಲ್ಯೂಮ್ ಆ್ಯಂಡ್ ಸೆಂಟರ್ ಆಫ್ ಗ್ರಾವಿಟಿ ಫೈಂಡ್ ಔಟ್ ಮಾಡಲಿಕ್ಕೆ. ನೆಕ್ಸ್ಟ್ ಬೀಟಾ ಆ್ಯಂಡ್ ಗಾಮಾ ಫಂಕ್ಷನ್ಸ್, ಅದರ್ ಡೆಫಿನೇಷನ್ಸ್, ರಿಲೇಷನ್ಸ್ ಬಿಟ್ವೀನ್ ಬೀಟಾ ಆ್ಯಂಡ್ ಗಾಮಾ ಫಂಕ್ಷನ್ಸ್ ಆ್ಯಂಡ್ ಸಿಂಪಲ್ ಪ್ರಾಬ್ಲಮ್ಸ್. ಕಂಟೆಂಟ್ಸ್ Module 3 Integral Calculus. Article number 3.0 Review of Elementary Integral Calculus. Article number 3.1 Multiple Integrals. Article number 3.2 Double and Triple Integrals. Sub-article number 3.21 Geometrical Meaning. Sub-article number 3.22 Evaluation of double integral over the specific region. Next, sub-article number 3.23 Evaluation of double integral by changing the order of integration. Sub-article number 3.24 Evaluation of double integral by changing into polar form. Article number 3.3 Applications of double integrals, area, volume, and center of gravity. Article number 3.4 Beta and gamma functions. Sub-article number 3.41 Definitions. Sub-article number 3.42 Properties of beta and gamma functions. Sub-article number 3.43 Relation between beta and gamma functions. Sub-article number 3.44 Duplication formula. ಸೊ ಇಂಟೆಗ್ರಲ್ ಕ್ಯಾಲ್ಕುಲಸಲ್ಲಿ ಫಸ್ಟ್ ಇದೆಯಲ್ಲ, ರಿವ್ಯೂ ಆಫ್ ಎಲಿಮೆಂಟರಿ ಇಂಟೆಗ್ರಲ್ ಕ್ಯಾಲ್ಕುಲಸ್ ಅಂತ ಹೇಳಿದ್ರೆ ಬೇಸಿಕ್ ಇಂಟೆಗ್ರಲ್ ಕ್ಯಾಲ್ಕುಲಸ್ ಫಾರ್ಮುಲಾ ಎಲ್ಲ ಗೊತ್ತಿರಬೇಕು, ಮತ್ತು ಅದರದ್ದು ಡೆಫಿನೇಷನ್ಸ್ ಆಗಲಿ ಮತ್ತು ಹೌ ಟು ಸಾಲ್ವ್ ದಿ ಇಂಟೆಗ್ರಲ್ ಪ್ರಾಬ್ಲಮ್ಸ್, ಇಂಟೆಗ್ರಲ್ ಕ್ಯಾಲ್ಕುಲಸ್ನಲ್ಲಿರೋ ಪ್ರಾಬ್ಲಮ್ಸ್ನೆಲ್ಲ ಹೇಗೆ ಸಾಲ್ವ್ ಮಾಡೋದು ಅದೆಲ್ಲ ಗೊತ್ತಿರಬೇಕಾಯ್ತಾ. ಸಬ್ಸ್ಟಿಟ್ಯೂಷನ್ ಮೆಥಡ್ ಅದೆಲ್ಲ ಗೊತ್ತಿರಬೇಕು. ಸೊ ಇದು ಒಮ್ಮೆ ರಿವ್ಯೂ ಅಂತ ಹೇಳಿದ್ರೆ ರೀಕಾಲ್ ಮಾಡಬೇಕು. ಎಲಿಮೆಂಟರಿ ಅಂದರೆ ಬೇಸಿಕ್. ನೆಕ್ಸ್ಟ್ ಮಲ್ಟಿಪಲ್ ಇಂಟೆಗ್ರಲ್ಸ್. ಫಸ್ಟ್ ಇದು ಬೇಸಿಕ್ ಇಂಟೆಗ್ರಲ್ ಆದ ಕೂಡಲೇ ನೆಕ್ಸ್ಟು ಮಲ್ಟಿಪಲ್ ಇಂಟೆಗ್ರಲ್ಸ್ಗೆ ಹೋಗಬೇಕು. ಬಟ್ ಇದೇನು ಎಕ್ಸಾಮಲ್ಲಿ ಇದನ್ನು ಕೇಳಲ್ಲ. ಇದೆಲ್ಲ ಬೇಸಿಕ್ ಅಂದರೆ ಲೈಕ್ 11th ಆ್ಯಂಡ್ 12th ಕ್ಲಾಸ್ದಿದು. ನೆಕ್ಸ್ಟ್ ಇಲ್ಲಿ 3.1 ಮಲ್ಟಿಪಲ್ ಇಂಟೆಗ್ರಲ್ಸ್. ಮಲ್ಟಿಪಲ್ ಇಂಟೆಗ್ರಲ್ಸ್ ಆದ ನಂತರ ಅದರಲ್ಲಿ ಡಬಲ್ ಆ್ಯಂಡ್ ಟ್ರಿಪಲ್ ಇಂಟೆಗ್ರಲ್ಸ್ ಬರುತ್ತೆ. ಡಬಲ್ ಆ್ಯಂಡ್ ಟ್ರಿಪಲ್ ಇಂಟೆಗ್ರಲ್ಸ್ನ ಜೋಮೆಟ್ರಿಕಲ್ ಮೀನಿಂಗಲ್ಲಿ ಹೇಳಬೇಕು ಅದು ಹೇಗೆ ಅಂತ. ನೆಕ್ಸ್ಟು ಇದನ್ನು ಎವ್ಯಾಲ್ಯೂಯೇಟ್ ಮಾಡಬೇಕು ಡಬಲ್ ಇಂಟೆಗ್ರಲ್ನ ಓವರ್ ದಿ ಸ್ಪೆಸಿಫಿಕ್ ರೀಜನಲ್ಲಿ, ಅಷ್ಟರಲ್ಲಿ ಮಾತ್ರ ನಾವು ಅದನ್ನು ಎವ್ಯಾಲ್ಯೂಯೇಟ್ ಮಾಡಬೇಕು. ಮತ್ತು ಇನ್ನೊಂದು ಸಬ್ ಆರ್ಟಿಕಲ್ ಎವ್ಯಾಲ್ಯೂಷನ್ ಆಫ್ ಡಬಲ್ ಇಂಟೆಗ್ರಲ್ ಬೈ ಚೇಂಜಿಂಗ್ ದಿ ಆರ್ಡರ್ ಆಫ್ ಇಂಟೆಗ್ರೇಷನ್. ಎಕ್ಸ್ ಮತ್ತು ವೈ ಇದು ಇಂಟೆಗ್ರೇಷನ್ ಲಿಮಿಟ್ ಇರುತ್ತೆ, ಅದನ್ನು ಆರ್ಡರ್ನ ಚೇಂಜ್ ಮಾಡಿದ್ರೆ ಏನಾಗುತ್ತೆ ಅಂತ ಅದನ್ನು ಕೂಡ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸಬ್ ಆರ್ಟಿಕಲ್ ನಂಬರ್ ಎವ್ಯಾಲ್ಯೂಷನ್ ಆಫ್ ಡಬಲ್ ಇಂಟೆಗ್ರಲ್ ಬೈ ಚೇಂಜಿಂಗ್ ಇಂಟು ಪೋಲಾರ್ ಫಾರ್ಮಿಗೆ, ಅಂದರೆ ರೆಕ್ಟ್ಯಾಂಗ್ಯುಲರ್ ಫಾರ್ಮಲ್ಲಿ ಇರುತ್ತೆ ಅದನ್ನು ಪೋಲಾರ್ ಫಾರ್ಮಿಗೆ ಕನ್ವರ್ಟ್ ಮಾಡೋದು ಹೇಗೆ ಅಂತ. ಸೊ ಮತ್ತು ಈಗ ನಾವು ಡಬಲ್ ಇಂಟಗ್ರೇಷನ್ ಕಲ್ತವಲ್ಲ, ಇದು ಎಲ್ಲೆಲ್ಲಿ ಅಪ್ಲಿಕೇಶನ್ ಅದು ಇಂಪಾರ್ಟೆಂಟ್ ಆಗುತ್ತೆ.
ಈಗ ನಾವು ಇದು ಓದಿದ್ದು ಎಲ್ಲಿ ಯೂಸ್, ಎಲ್ಲಿ ಅಪ್ಲಿಕೇಬಲ್ ಇದು ಅದು ಇಂಪಾರ್ಟೆಂಟ್. ಅದು ಅಪ್ಲಿಕೇಶನ್ಸು ಯೂಸಸ್ ಗೊತ್ತಾದರೆ ನಮಗೆ ಕಲೀಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಸೊ ಅಪ್ಲಿಕೇಶನ್ಸ್ ಯೂಸಸ್ ಏನೂ ಇಲ್ಲ, ಅದು ಸುಮ್ಮನೆ ಓದೋದಷ್ಟೇ ಅಂತಂದರೆ ನಮ್ಗೆ ಇಂಟ್ರೆಸ್ಟ್ ಇರಲ್ಲ. ಈಗ ನಮಗೆ ಇದು ಇಂಥ ಕಡೆಗೆ ಅಪ್ಲಿಕೇಶನ್ಸ್ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತೇವೆ. ಸೊ ಈ ಫಸ್ಟ್ ಒನ್ ಏರಿಯಾ ಫೈಂಡ್ ಔಟ್ ಮಾಡಲಿಕ್ಕೆ ಬೇಕಾಗತ್ತೆ, ವಾಲ್ಯೂಮ್ ಫೈಂಡ್ ಔಟ್ ಮಾಡಲಿಕ್ಕೆ ಆ್ಯಂಡ್ ಸೆಂಟರ್ ಆಫ್ ಗ್ರಾವಿಟಿ ಫೈಂಡ್ ಔಟ್ ಮಾಡಲಿಕ್ಕೆ ಬೇಕು. ಗೊತ್ತಾಯ್ತಲ್ಲ ಈ ಡಬಲ್ ಇಂಟೆಗ್ರಲ್ನಲ್ಲಿ. ಸೊ ಏನು ಯೂಸಸ್ ಇದರಿಂದ ಅಂದರೆ ಅಪ್ಲಿಕೇಶನ್ಸ್ ಆಫ್ ಡಬಲ್ ಇಂಟೆಗ್ರಲ್, ಏರಿಯಾ, ವಾಲ್ಯೂಮ್ ಆ್ಯಂಡ್ ಸೆಂಟರ್ ಆಫ್ ಗ್ರಾವಿಟಿನ ಫೈಂಡ್ ಔಟ್ ಮಾಡಲಿಕ್ಕೆ ಇದು ಬೇಕಾಗುತ್ತೆ. ನೆಕ್ಸ್ಟು ಬೀಟಾ ಆ್ಯಂಡ್ ಗಾಮಾ ಫಂಕ್ಷನ್ಸು ಹಾಗಂದರೆ ಏನು ಅಂತ ಫಸ್ಟ್ ಡೆಫಿನೇಷನ್ ತಿಳ್ಕೊಬೇಕು. ಆಮೇಲೆ ಅದರದ್ದು ಪ್ರಾಪರ್ಟೀಸ್ ತಿಳಿಬೇಕು. ನೆಕ್ಸ್ಟು ರಿಲೇಷನ್ಸ್ ಏನು ಬೀಟಾ ಗಾಮಾಗೆ ಅಂತ ಅನ್ನೋದನ್ನು ತುಂಬಾ ಇಂಪಾರ್ಟೆಂಟು, ಅದನ್ನು ತಿಳಿಬೇಕಾಗತ್ತೆ. ಮತ್ತು ಡ್ಯೂಪ್ಲಿಕೇಶನ್ ಫಾರ್ಮುಲಾ ತಗೊಳ್ಬೇಕು. ಗೊತ್ತಾಯ್ತಲ್ಲ. ಸೊ ದೀಸ್ ಆರ್ ದಿ ಕಂಟೆಂಟ್ಸ್ ಫಾರ್ ಇಂಟೆಗ್ರಲ್ ಕ್ಯಾಲ್ಕುಲಸ್. ಓಕೆ, ಥ್ಯಾಂಕ್ ಯು ಸೋ ಮಚ್.